ನಮಸ್ಕಾರ, ನಾನು ಶುಭಾ. ಕುದಿಯೋ ಎಣ್ಣೆ ಒಳಗಡೆ 1 ಕಪ್ಪು ಸಬ್ಬಕ್ಕಿ ಹಾಕಿ ನೋಡಿ, ನೀವೇ ಶಾಕ್ ಆಗಿಬಿಡ್ತೀರಿ. ನಾನು ಆಲೂಗಡ್ಡೆ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋ ಆಲೂಗಡ್ಡೆ ಸಿಪ್ಪೆ ತೆಗೆದು ತುರಿದ್ಕೊಂಡಿದ್ದೀನಿ. ಕೊಬ್ಬರಿ ತುರಿತೀರಲ್ಲ, ಇದರಲ್ಲಿ ತುರಿದ್ಬಿಟ್ಟು ನೀರೊಳಗೆ ಹಾಕ್ಕೊಬಿಡಬೇಕು. ಒಂದು 5 ನಿಮಿಷ ಬಿಟ್ಬಿಡಿ. ಈ ಥರ ನೀರಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಸೈಡ್ಗೆ ಇಕ್ಬಿಡಿ. 5 ನಿಮಿಷ ಆಗೋಯ್ತು. 5 ನಿಮಿಷ ಆದಮೇಲೆ ನೀರೆಲ್ಲ ಹಿಂಡಿ ಬಿಡಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಕೂಡ ನೀರಿರಬಾರ್ದು. ಒಂದು ಟವಲ್ ಆಗಲಿ ಇಲ್ಲ ಕಾಟನ್ದು ಯಾವುದನ್ನ ಬಟ್ಟೆ ತಗೋಬೇಕು. ಕಾಟನ್ ಬಟ್ಟೆನೇ ತಗೊಳ್ಳಿ, ನೀರು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಕಾಟನ್ ಬಟ್ಟೆ ಮೇಲೆ ನೋಡಿ, ಟವಲ್ ಮೇಲೆ ಹಾಕ್ಬಿಟ್ಟು ನೀರೆಲ್ಲ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಹೀರ್ಕೊಬಿಡುತ್ತೆ ಬಟ್ಟೆ. ನೀರಿರಬಾರ್ದು ಒಂದು ಸ್ವಲ್ಪ ಕೂಡ. ತಕ್ಷಣ ನೀರೆಲ್ಲ ಹೀರ್ಕೊಬಿಟ್ಟಿರುತ್ತೆ ನೋಡಿ. ನೀರು ಒಂದು ಸ್ವಲ್ಪ ಕೂಡ ಇಲ್ಲ. ಆಯಿಲ್ ಬಿಸಿಯಾಗಿದೆ. ಇದ್ರೊಳಗಡೆಗೆ ನಾನು ದಪ್ಪ ಸಬ್ಬಕ್ಕಿ ತಗೊಂಡಿದ್ದೀನಿ. ಸಣ್ಣ ಸಬ್ಬಕ್ಕಿ ತಗೋಬಾರ್ದು, ದಪ್ಪ ಸಬ್ಬಕ್ಕಿ ಬರುತ್ತಲ್ಲ, ಇದೇ ಸಬ್ಬಕ್ಕಿನೇ ಯೂಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು, ಎಲ್ಲನೂ ಒಂದೇ ಸತಿನೂ ಹಾಕ್ಕೋಬಾರ್ದು. ನೀವು ಸ್ವಲ್ಪ ಹಾಕ್ಕೊಂಡೆ ನೋಡಿ, ಒಂಥರ ಈ ಪಾಪ್ಕಾರ್ನ್ ಎಲ್ಲ ಬರುತ್ತಲ್ಲ, ಈ ಥರ ಒಡೆಯುತ್ತೆ, ಸ್ವಲ್ಪ ದಪ್ಪ ದಪ್ಪ ಆಗೋಗುತ್ತೆ. ಇವಾಗ ಸೈಡ್ಗೆ ತಗೊಬಿಡಬೇಕು. ಈ ಥರನೇ ಗ್ಯಾಸ್ ಮಾತ್ರ ಲೋ ಫ್ಲೇಮು ಇರಬಾರ್ದು, ಹೈ ಫ್ಲೇಮು ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಇವಾಗ ಇಲ್ಲ ಅಂದರೆ ಇದೇನಾಗುತ್ತೆ, ಕಲರ್ ಕಪ್ಪಾಗಿಬಿಡುತ್ತೆ. ನೀವು ಕಮ್ಮಿ ಇಟ್ಟಿದ್ದೀರಿ ಅಂದರೆ ಗ್ಯಾಸ್ ಫ್ಲೇಮು ಸರಿಯಾಗಿ ಬಿಸಿ ಆಗಿರಲ್ಲ, ಹಂಗೆ ಕಚ್ಚೋವಾಗ ಹಸಿ ಹಸಿಯಾಗಿ ಅನಿಸುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನೋಡಿ, ಈ ಥರ ಮಾಡಿಕೊಂಡು 1 ಕಪ್ಪು ಸಬ್ಬಕ್ಕಿ ತಗೊಂಡಿರ್ತೀರಲ್ಲ, ಪೂರ್ತಿ 1 ಕಪ್ಪು ಸಬ್ಬಕ್ಕಿನೂ ಇದೇ ಥರ ಮಾಡ್ಕೋಬೇಕು. ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರನೇ ಮಾಡಿಕೊಂಡು ಸೈಡ್ಗೆ ತೆಗಿತಾ ಇದ್ದೀನಿ. ಮತ್ತು ಆಲೂಗಡ್ಡೆ ನಾವು ಸೈಡ್ಗೆ ತೆಗೆದಿಟ್ಟಿದ್ವಲ್ಲ, ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಷ್ಟವರೆಗೂ ಬಿಟ್ಬಿಡಬೇಕು. ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತು ಕಮ್ಮಿನೂ ಆಗಿದೆ. ಇದನ್ನು ಅಷ್ಟೇ ಸೈಡ್ ಪ್ಲೇಟಿಗೆ ತಗೊಬಿಡಿ. ನೀವು ಇದರೊಳಗಡೆ ಆಯಿಲ್ ಒಳಗಡೆ ಕರಿಬೇವು, ಕಡಲೆ ಬೀಜ, ಗೋಡಂಬಿ ಇದ್ದರೆ ಗೋಡಂಬಿನೂ ಆಯಿಲಲ್ಲಿ ತೆಗೆದುಕೊಬಿಡಿ. ನಾನು ತೆಗೆದು ಇಟ್ಕೊಂಡೆ, ನಿಮ್ಗೆ ತೋರಿಸ್ಲಿಲ್ಲ ನೋಡಿ. ಕಡಲೆ ಬೀಜ, ಬಾದಾಮಿನೂ ಸ್ವಲ್ಪ ಸೈಡ್ಗೆ ತೆಗೆದಿಟ್ಟಿದ್ದೀನಿ. ಕರಿಬೇವು, ನೀವು ಇದಕ್ಕೆ ಗೋಡಂಬಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ದ್ರಾಕ್ಷಿ ಇಷ್ಟ ನಮ್ಮ ಮಕ್ಕಳಿಗೆ, ಸ್ವಲ್ಪ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇನ್ನು ಚಾಟ್ ಮಸಾಲ ಇದ್ದರೆ ನಿಮ್ಗೆ ಇಷ್ಟ ಆದರೆ, ನನಗೇನು ಇಷ್ಟ ಆಗೋಲ್ಲ, ನಾನು ಚಾಟ್ ಮಸಾಲ ಹಾಕ್ಕೊಂಡಿಲ್ಲ. ನಿಮ್ಗೆ ಇಷ್ಟ ಆಗೋ ಥರ ಇದ್ದರೆ, ನಿಮ್ಮ ಮನೆಯಲ್ಲಿ ಮಕ್ಳು ಇಷ್ಟಪಡ್ತಾರೆ ಅಂದರೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋಬೋದು. ಇಲ್ಲ ನಮಗೆ ಸ್ವಲ್ಪ ಸ್ವೀಟ್ ಇಷ್ಟ ಆಗುತ್ತೆ, ಈ ಥರ ಚಾಟ್ಸ್, ಈ ಥರ ಸ್ನ್ಯಾಕ್ಸ್ ತಿನ್ನೋವಾಗ ಅನ್ನೋರು ಸ್ವಲ್ಪ ಸಕ್ಕರೆ ಪುಡಿ ಮಾಡಿಬಿಟ್ಟು ಅದನ್ನು ಬೇಕಾದರೆ ಹಾಕ್ಕೋಬೋದು. ನನಗೇನು ಸಕ್ಕರೆ ಏನು ಬೇಡ ಅನಿಸ್ತು, ನಾನು ಬರೀ ಖಾರ ಮತ್ತು ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, 1 ಕಪ್ಪು ಸಬ್ಬಕ್ಕಿಯಲ್ಲಿ ಇಷ್ಟು ಸ್ನ್ಯಾಕ್ಸ್ ಆಗುತ್ತೆ. ಇದನ್ನೊಂದು ಬಾಕ್ಸಲ್ಲಿ ನೀವು 1 ತಿಂಗಳು ಸ್ಟೋರ್ ಮಾಡ್ಬೋದು, ಏನೂ ಆಗೋಲ್ಲ. ಇವಾಗ ತುಂಬ ಚಳಿ ಇದೆಯಲ್ವ, ಮಕ್ಕಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಇಲ್ಲ ಮಕ್ಕಳಿಗೆ ಲಂಚಿಗೂ ನಾವು ಸ್ನ್ಯಾಕ್ಸ್ ಏನಾದರೂ ಕಳಿಸ್ತೀವಲ್ಲ, ಈ ಥರ ಸ್ನ್ಯಾಕ್ಸ್ ಮಾಡಿ ಕಳಿಸಿ. ಇದರಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿದ್ದೀವಲ್ಲ, ತಿನ್ನೋಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ತೋರಿಸ್ತಾ ಇದ್ದೀನಿ, ಕಲರ್ಫುಲ್ಲಾಗೂ ಇದೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಅಂತೂ ನನಗೆ ಬಂದು ಕಾಮೆಂಟ್ ಹಾಕೋದಂತೂ ಪ್ಲೀಸ್ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಂಗೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.